ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಬೆಳಗ್ಗೆ 10:10ರಿಂದ 10:40 ವೃಶ್ಚಿಕ ಶುಭ ಲಗ್ನದಲ್ಲಿ ಪುಷ್ಪಾರ್ಚನೆ. ದಸರಾ ಉದ್ಘಾಟಿಸಲಿರುವ ಸಾಹಿತಿ ಬಾನು ಮುಸ್ತಾಕ್. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಇನ್ನೇನು ಕ್ಷಣಗಣನೆ ಶುರುವಾಗಿರುವಂತದ್ದು. ಬೆಳಗ್ಗೆ 10:10ರಿಂದ 10:40 ವೃಶ್ಚಿಕ ಶುಭ ಲಗ್ನದಲ್ಲಿ ಪುಷ್ಪಾರ್ಚನೆ. ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗಿದೆ. ಮುಂಜಾನೆಯಿಂದಲೇ ವಿವಿಧ ಅಭಿಷೇಕ ಪೂಜಾ ಕೈಂಕರ್ಯ, ನೀಲಿ ಸೀರೆಯನ್ನ ಉಡಿಸಿ ಚಾಮುಂಡಿ ತಾಯಿಗೆ ಅಲಂಕಾರವನ್ನ ಮಾಡಿದ್ದಾರೆ. ಇನ್ನು ನಾಡದೇವಿ ದರ್ಶನಕ್ಕೆ ಸಾಕಷ್ಟು ಭಕ್ತರು ಕೂಡ ಹರಿದು ಬರ್ತಾ ಇರುವಂತದ್ದು. ಅಶ್ವವೇಗ ನ್ಯೂಸ್ನಲ್ಲಿ ನಾಡ ಹಬ್ಬ ದಸರಾ ಮೆಗಾ ಕವರೇಜ್ ಅಂತಾನೆ ಹೇಳ್ಬಹುದು. ಇನ್ನು ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಮುಂಜಾನೆ 10:10ರಿಂದ ವೃಶ್ಚಿಕ ಲಗ್ನದಲ್ಲಿ ದಸರಾ ಉದ್ಘಾಟನೆಯಾಗುತ್ತೆ. ಇನ್ನು ಸಾಹಿತಿ ಬಾನು ಮುಸ್ತಾಕ್ ಅವರಿಂದ ದಸರಾ ಉದ್ಘಾಟನೆಗೆ ಇನ್ನೇನು ಕ್ಷಣಗಣನೆ ಶುರುವಾಗಿರುವಂಥದ್ದು. ಈಗಾಗಲೇ ಇನ್ನು ಮುಂಜಾನೆಯಿಂದಲೇ ವಿವಿಧ ಅಭಿಷೇಕ ಪೂಜಾ ಕೈಂಕರ್ಯವನ್ನ ಕೂಡ ಮಾಡಿದ್ದಾರೆ. ಆ ಚಾಮುಂಡಿ ತಾಯಿಗೆ ವಿವಿಧವಾದ ಅಭಿಷೇಕಗಳನ್ನು ಕೂಡ ಮಾಡಿ ಇನ್ನು ಮೊದಲನೇ ದಿನ ನವರಾತ್ರಿಯ ಮೊದಲನೆಯ ದಿನ ವಿವಿಧ ದೇವತೆಗೆ ವಿವಿಧ ಅಲಂಕಾರವನ್ನು ಮಾಡಿ ಪೂಜಾ ಕೈಂಕರ್ಯವನ್ನು ಈಗಾಗಲೇ ಮಾಡಿ ಮುಗಿಸಿರುವಂಥದ್ದು. ನೀಲಿ ಸೀರೆಯನ್ನು ಉಡಿಸಿ ಚಾಮುಂಡಿ ತಾಯಿಗೆ ಅಲಂಕಾರವನ್ನು ಮಾಡಿರುವಂಥದ್ದು. ಇನ್ನು ನಾಡದೇವಿಯ ದರ್ಶನಕ್ಕೆ ಸಾಕಷ್ಟು ಭಕ್ತರು ಕೂಡ ಹರಿದು ಬರ್ತಾ ಇದ್ದಾರೆ. ಇನ್ನು ನಾಡದೇವಿಯ ದರ್ಶನವನ್ನು ಜನರು ಕೂಡ ಕಣ್ತುಂಬಿಕೊಳ್ಳೋದಕ್ಕೆ ವಿವಿಧ ಭಾಗಗಳಿಂದ ಹರಿದು ಬರ್ತಾ ಇರುವಂಥದ್ದು. ಅಶ್ವವೇಗ ನ್ಯೂಸ್ನಲ್ಲಿ ನಾಡ ಹಬ್ಬ ದಸರಾ ಮೆಗಾ ಕವರೇಜ್ ಅಂತಾನೆ ಹೇಳ್ಬೋದು. ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಇನ್ನೇನು ಕ್ಷಣಗಣನೆ ಶುರುವಾಗಿರುವಂಥದ್ದು. ಬೆಳಗ್ಗೆ 10:10ರಿಂದ 10:40 ವೃಶ್ಚಿಕ ಶುಭ ಲಗ್ನದಲ್ಲಿ ಪುಷ್ಪಾರ್ಚನೆಯಾಗುತ್ತೆ. ದಸರಾವನ್ನು ಉದ್ಘಾಟಿಸಲಿರುವ ಸಾಹಿತಿ ಬಾನು ಮುಸ್ತಾಕ್ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯನ್ನ ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗಿದೆ. ಇನ್ನು ನಾಡ ಹಬ್ಬ ಉದ್ಘಾಟಿಸಲಿರುವ ಸಾಹಿತಿ ಬಾನು ಮುಸ್ತಾಕ್ ಚಾಮುಂಡಿ ದೇವಾಲಯದ ಆವರಣದಲ್ಲಿ ಬೃಹತ್ ವೇದಿಕೆಯನ್ನ ಸಿದ್ಧಗೊಳಿಸಿದ್ದಾರೆ. ಆಹ್ವಾನಿತರಿಗೆ ಮಾತ್ರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅವಕಾಶವನ್ನ ನೀಡಲಾಗಿದೆ. ಇನ್ನು ದಸರಾ ಉದ್ಘಾಟನೆ ಮುಗಿಯುವವರೆಗೂ ಕೂಡ 1,000 ಆಸನಗಳ ವ್ಯವಸ್ಥೆಯನ್ನ ಈಗಾಗಲೇ ಜಿಲ್ಲಾಡಳಿತ ಕಲ್ಪಿಸಿರುವಂಥದ್ದು. ವಿಐಪಿ, ವಿವಿಐಪಿ ಮತ್ತು ಪಾಸ್ ಹೊಂದಿರುವವರಿಗೆ ಸಿಎಂ ಸೇರಿ ಹಲವು ಸಚಿವರು, ಶಾಸಕರು, ಸಂಸದರು ಕೂಡ ಭಾಗಿಯಾಗಿದ್ದಾರೆ. ಇನ್ನು ನಾಡ ಹಬ್ಬವನ್ನ ಸಾಹಿತಿ ಬಾನು ಮುಸ್ತಾಕ್ ಅವರು ಉದ್ಘಾಟಿಸಲಿದ್ದಾರೆ. ಚಾಮುಂಡಿ ದೇವಾಲಯದ ಆವರಣದಲ್ಲಿ ಬೃಹತ್ ವೇದಿಕೆಯನ್ನ ನಿರ್ಮಾಣಗೊಳಿಸಿದ್ದಾರೆ. ಆಹ್ವಾನಿತರಿಗೆ ಮಾತ್ರ ಉದ್ಘಾಟನದ ಕಾರ್ಯಕ್ರಮಕ್ಕೆ ಮಾತ್ರ ಅವಕಾಶವನ್ನ ಇಲ್ಲಿ ಕಲ್ಪಿಸಲಾಗಿರುವಂಥದ್ದು. ಇನ್ನೇನು ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ದಸರಾ ಉದ್ಘಾಟನೆ ಮುಗಿಯುವವರೆಗೂ ಕೂಡ ಜನರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಈಗಾಗಲೇ ರೈಲ್ವೆ ಸ್ಟೇಷನ್, ಬಸ್ ಸ್ಟಾಪ್ನಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ವಿಐಪಿ, ವಿವಿಐಪಿ ಹಾಗೂ ಪಾಸ್ ಹೊಂದಿರುವವರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿರುವಂಥದ್ದು. ನಾಡ ಹಬ್ಬವನ್ನು ಈ ಬಾರಿ 2025 ಸಾಹಿತಿ ಬಾನು ಮುಸ್ತಾಕ್ ಅವರು ಉದ್ಘಾಟಿಸಲಿದ್ದಾರೆ. ಇನ್ನು ಚಾಮುಂಡಿ ದೇವಾಲಯದ ಆವರಣದಲ್ಲಿ ಬೃಹತ್ ವೇದಿಕೆಯನ್ನ ನಿರ್ಮಾಣಗೊಳಿಸಿದ್ದಾರೆ. ಆಹ್ವಾನಿತರಿಗೆ ಮಾತ್ರ ಇಲ್ಲಿ ಅವಕಾಶವನ್ನ ಕಲ್ಪಿಸಲಾಗುವುದು. ದಸರಾ ಉದ್ಘಾಟನೆ ಮುಗಿಯುವವರೆಗೂ ಕೂಡ ಇನ್ನು ಅಲ್ಲಿನ ಜನರಿಗೂ ಕೂಡ ನಿರ್ಬಂಧವನ್ನ ಹೇರಲಾಗುವುದು. ಇವತ್ತು ಮುಂಜಾನೆ 10:10ರಿಂದ 10:40 ವೃಶ್ಚಿಕ ಶುಭ ಲಗ್ನದಲ್ಲಿ ದಸರಾ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಸಿಎಂ ಸೇರಿ ಹಲವು ಸಚಿವರು, ಶಾಸಕರು ಕೂಡ ಈ ದಸರಾ ಉದ್ಘಾಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ನಾಡ ಹಬ್ಬವನ್ನು ಉದ್ಘಾಟಿಸಲಿದ್ದಾರೆ ಬಾನು ಮುಸ್ತಾಕ್.
ಎಸ್, ಈಗಾಗಲೇ ಇನ್ನು ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಇನ್ನೇನು ಕ್ಷಣಗಣನೆ ಶುರುವಾಗಿರುವಂಥದ್ದು. ಬೆಳಗ್ಗೆ 10:10ರಿಂದ 10:40 ವೃಶ್ಚಿಕ ಶುಭ ಲಗ್ನದಲ್ಲಿ ಪುಷ್ಪಾರ್ಚನೆ ಕೂಡ ಮಾಡಲಾಗ್ತಾ ಇದೆ. ಚಾಮುಂಡಿ ದೇವಾಲಯದ ಆವರಣದಲ್ಲಿ ಈಗಾಗಲೇ ಬೃಹತ್ ವೇದಿಕೆಯನ್ನು ಕೂಡ ಸಿದ್ಧಗೊಳಿಸಿದ್ದಾರೆ. ಈ ಬಾರಿ ಮೈಸೂರು ದಸರಾ 2025 ಮೊದಲನೆಯ ದಿನ ಈಗಾಗಲೇ ಕ್ಷಣಗಣನೆ ಶುರುವಾಗಿರುವಂಥದ್ದು. ಎಲ್ಲ ರೀತಿಯಾಗಿ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು. ಬೆಳಗ್ಗೆ 10:10ರಿಂದ 10:40 ಶುಭ ವೃಶ್ಚಿಕ ಲಗ್ನದಲ್ಲಿ ದಸರಾ ಪುಷ್ಪಾರ್ಚನೆಯನ್ನು ಮಾಡಲಾಗುತ್ತೆ. ಇನ್ನು ದಸರಾ ಉದ್ಘಾಟಿಸಲಿರುವ ಸಾಹಿತಿ ಬಾನು ಮುಸ್ತಾಕ್ ಮುಂಜಾನೆಯಿಂದಲೇ ವಿವಿಧ ಅಭಿಷೇಕ ಪೂಜಾ ಕೈಂಕರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ನಾಡದೇವಿ ದರ್ಶನಕ್ಕೆ ಸಾಕಷ್ಟು ಭಕ್ತ ಸಾಗರ ಕೂಡ ಹರಿದು ಬಂದಿದೆ. ಅಶ್ವವೇಗ ನ್ಯೂಸ್ನಲ್ಲಿ ನಾಡ ಹಬ್ಬ ದಸರಾ ಮೆಗಾ ಕವರೇಜ್ ಅಂತಾನೆ ಹೇಳ್ಬೋದು. ಈ ಬಗ್ಗೆ ಹೆಚ್ಚಿನ ದಸರಾ ಉದ್ಘಾಟನೆ 2025 ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ನಮ್ಮ ರಿಪೋರ್ಟರ್. ಮೈಸೂರಿನಲ್ಲಿ ಈಗಾಗಲೇ ದಸರಾ ಉದ್ಘಾಟನೆಯ ಬಗ್ಗೆ ಕವರೇಜ್ ಕೂಡ ಮಾಡ್ತಾ ಇದ್ದಾರೆ. ಈಗ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಒಂದ್ ಕಡೆ ಸಂದೀಪ್, ಇನ್ನೊಂದ್ ಕಡೆ ಲಕ್ಷ್ಮಿ ಬಾಗಲಕೋಟೆ. ಹಾಗೆ ನಾನಿವಾಗ ಸಂದೀಪ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಎಸ್ ಸಂದೀಪ್, ಈಗ ನೋಡ್ತಾ ಇದ್ರು ದಸರಾ ಉದ್ಘಾಟನೆ 2025 ಮೊದಲನೆಯ ದಿನ. ಇವಾಗ ಎಲ್ಲ ರೀತಿಯಾಗಿ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೇನು ಕ್ಷಣಗಣನೆ ಕೂಡ ಶುರುವಾಗಿದೆ. ಏನಿದೆ ಅಲ್ಲಿನ ಸ್ಥಿತಿಗತಿ? ಅಂಕಿತ, ಈಗಾಗಲೇ ಮೈಸೂರು ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿರ್ತಕ್ಕಂಥದ್ದು. ಚಾಮುಂಡಿ ಬೆಟ್ಟದ ಸಂಪೂರ್ಣ ಆವರಣ ಮಧುವಣ್ಣ ಗೀತೆಯಂತೆ ಶೃಂಗಾರಗೊಂಡಿರ್ತಕ್ಕಂಥದ್ದು. ನಾನು ಕೂಡ ಈಗ ಉದ್ಘಾಟನೆಯ ವೇದಿಕೆ ಮುಂಭಾಗದಲ್ಲೇ ಇದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಈಗಾಗಲೇ ಎಲ್ಲ ಉದ್ಘಾಟನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನ ಜಿಲ್ಲಾಡಳಿತದ ವತಿಯಿಂದ ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಬೆಳಗ್ಗೆಯಿಂದಲೂ ಕೂಡ ಚಾಮುಂಡೇಶ್ವರಿ ದೇಗುಲದ ಒಳಗಡೆ ಒಂದು ಪೂಜಾ ಕೈಂಕರ್ಯಗಳು ಕೂಡ ನೆರವೇರ್ತಾ ಇರತಕ್ಕಂಥದ್ದು. ಈಗಷ್ಟೇ ಏನು ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಯನ್ನ ಬೆಟ್ಟದ ಏನು ದೇಗುಲ ಇದೆ ಅದರ ಸುತ್ತವೂ ಕೂಡ ಒಂದು ಪ್ರದಕ್ಷಿಣೆಯನ್ನು ಮಾಡಿ ಬೆಟ್ಟದ ಒಳಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಏನು ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಚಂದ್ರಶೇಖರ್ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಈಗಾಗಲೇ ಚಾಮುಂಡಿ ಬೆಟ್ಟದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗ್ತಾ ಇದೆ. ಅಲ್ಲಿ ಏನು ಈಗ ಬಾನು ಮುಸ್ತಾಕ್ ಅವರು ಬೂಕರ್ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಬಾನು ಮುಸ್ತಾಕ್ ಅವರನ್ನ ಉದ್ಘಾಟಕರಾಗಿ ಈ ಬಾರಿ ಸರ್ಕಾರ ಆಯ್ಕೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ರಾತ್ರಿಯೇ ಕೂಡ ನಗರದ ಖಾಸಗಿ ಹೋಟೆಲ್ನಲ್ಲಿ ಬಂದು ಬಾನು ಮುಸ್ತಾಕ್ ಅವರು ವಾಸ್ತವ್ಯವನ್ನು ಹೂಡಿದ್ದು, ಆ ಒಂದು ಹೋಟೆಲ್ನಿಂದಲೇ ಕೂಡ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು ಮತ್ತು ಉದ್ಘಾಟಕರಾಗಿರ್ತಕ್ಕಂಥ ಬಾನು ಮುಸ್ತಾಕ್ ಅವರು ಹಾಗೂ ಸಚಿವ ಸಂಪುಟದ ಇತರೆ ಸಚಿವರುಗಳು ಕೂಡ ಎಲ್ಲರೂ ಕೂಡ ಒಮ್ಮೆಲೆ ಬಸ್ ಮೂಲಕ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಆ ನಂತರದಲ್ಲಿ ಚಾಮುಂಡಿ ಬೆಟ್ಟದ ಮೂಲ ವಿಗ್ರಹ ಏನಿದೆ ಒಂದು ಗರ್ಭಗುಡಿಯಲ್ಲಿ, ಆ ಒಂದು ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸಿ ವೇದಿಕೆಗೆ ನೇರವಾಗಿ ಬರ್ತಾರೆ. ವೇದಿಕೆಗೆ ನೇರವಾಗಿ ಬಂದು ಈ ಒಂದು ಬೆಳ್ಳಿಯ ರಥದಲ್ಲಿ ಒಂದು ಪ್ರದಕ್ಷಿಣೆ ಕೂರಿಸಲಾಗಿರ್ತಕ್ಕಂಥ ಅಷ್ಟಭುಜಗಳುಳ್ಳ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ವಿಜಯದಶಮಿ ಮೆರವಣಿಗೆಯಲ್ಲಿ ಚಿನ್ನದ ಅಂಬಾರಿಯಲ್ಲಿ ಒಂದು ಏನು ಉತ್ಸವ ಮೂರ್ತಿ ಮೆರವಣಿಗೆ ನಡೀತಿದೆ. ಆ ಒಂದು ಉತ್ಸವ ಮೂರ್ತಿಗೆ ಅಗ್ರ ಪೂಜೆಯನ್ನು ನೆರವೇರಿಸಿ ಅದಕ್ಕೆ ಆ ಒಂದು ಚಾಮುಂಡೇಶ್ವರಿಗೆ ದೇವಿಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮುಖೇನ ಈ ಒಂದು 2025 ವಿಶ್ವವಿಖ್ಯಾತ ನಾಡ ಹಬ್ಬ ದಸರೆಗೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡುವಂತಹದ್ದು. ಈಗಾಗಲೇ ಈ ಒಂದು ಹಿಂದೆಂದೂ ಕೂಡ ಕಾಣದಂತಹ ರೀತಿಯಲ್ಲಿ ಪೊಲೀಸರು ಅಭೇದ್ಯ ಕೋಟೆಯನ್ನ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಒದಗಿಸಿರ್ತಕ್ಕಂಥ, ಅಂದ್ರೆ ಬಾನು ಮುಸ್ತಾಕ್ ಅವರು ಉದ್ಘಾಟಕರಾಗಿ ಆಯ್ಕೆಯಾಗಿದ್ದಂತಹ ದಿನದಿಂದಲೂ ಕೂಡ ಸಾಕಷ್ಟು ಗೊಂದಲಗಳು ಇರ್ತಕ್ಕಂಥದ್ದು. ಅವರ ಉದ್ಘಾಟನೆಯನ್ನ ಒಂದಷ್ಟು ಮಂದಿಗಳು ವಿರೋಧವನ್ನು ಮಾಡಿದ್ರು. ಆ ಒಂದು ಕಾರಣಕ್ಕಾಗಿ ಆ ಒಂದು ಸುಮಾರು 3 ಜನ ಎಸ್ಪಿಗಳು, 13 ಜನ ಡಿವೈಎಸ್ಪಿಗಳು ಸೇರಿದಂತೆ 143 ಇನ್ಸ್ಪೆಕ್ಟರ್ಗಳು ಸೇರಿದಂತೆ 6043 ಜನರ
ಪೊಲೀಸರ ಒಂದು ಭದ್ರತೆಯನ್ನ ಮೈಸೂರು ನಗರ ಗದ್ಯಾದ್ಯಂತ ಈಗ ಒದಗಿಸಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಗಣ್ಯರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿ ಉದ್ಘಾಟನೆ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಅಂಕಿತ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಲಕ್ಷ್ಮೀ ಬಾಗಲಕೋಟೆ ಅವರು ಕೂಡ ಮೈಸೂರಲ್ಲಿ ಇದ್ದಾರೆ, ಮೈಸೂರನ್ನ ಕವರೇಜ್ ಕೂಡ ಮಾಡ್ತಾ ಇದ್ದಾರೆ. ಎಸ್, ಇವಾಗ ನಾನು ಲಕ್ಷ್ಮೀ ಬಾಗಲಕೋಟೆ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಎಸ್ ಲಕ್ಷ್ಮಿ, ಈಗ ಅಲ್ಲಿ ಮೈಸೂರು ನಗರದ ಸುತ್ತಲೂ ಸಿಸಿಟಿವಿ ಕಣ್ಗಾವಲು, ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣದ ಬಳಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಸುಳ್ಳು ಸುದ್ದಿ ಹರಡಿಸುವವರ ಮೇಲೂ ಕೂಡ ಸೈಬರ್ ತಂಡ ನಿಗಾ ವಹಿಸಿದೆ. ಭದ್ರತೆಗೆ ಸುಮಾರು 6,500 ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಇನ್ನು ಹೊರ ಜಿಲ್ಲೆಗಳಿಂದಲೂ ಕೂಡ ಮೈಸೂರಿಗೆ ಬಂದಿರುವ ಪೊಲೀಸರು ಮೈಸೂರು ದಸರಾಕ್ಕೆ ಪೊಲೀಸರಿಂದ 2 ಹಂತದ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ. ಇನ್ನು ದಸರಾದಲ್ಲಿ 5 ಎಸ್ಪಿ, 35 ಡಿವೈಎಸ್ಪಿಗಳ ನಿಯೋಜನೆಯನ್ನ ಮಾಡಲಾಗಿದೆ. 35 ಕೆಎಸ್ಆರ್ಪಿ ತುಕಡಿ, 1 ಗರುಡ ಫೋರ್ಸ್, 1,800 ಪೊಲೀಸರು, ಹಾಗೆ 26 ಆಂಬ್ಯುಲೆನ್ಸ್, 32 ಅಗ್ನಿಶಾಮಕ ದಳ. ಮೈಸೂರು ನಗರಾದ್ಯಂತ ಪೊಲೀಸ್ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ. ಮೈಸೂರು ನಗರದ ಸುತ್ತಲೂ ಸಿಸಿಟಿವಿ ಡ್ರೋನ್ ಕಣ್ಗಾವಲನ್ನ ಇಟ್ಟಿದ್ದಾರೆ. ಇಲ್ಲಿ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣದ ಬಳಿ ಈಗಾಗಲೇ ಪೊಲೀಸರು ಕೂಡ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಸುಳ್ಳು ಸುದ್ದಿ ಹರಡಿಸುವವರ ಮೇಲೂ ಕೂಡ ಸೈಬರ್ ತಂಡ ನಿಗಾ ವಹಿಸಿದೆ. ಎಸ್, ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಈಗ ಮೈಸೂರು ನಗರದಾದ್ಯಂತ ಪೊಲೀಸರು ಭದ್ರತೆಯನ್ನ ಏರ್ಪಡಿಸಿದ್ದಾರೆ. ಹಾಗೆ ರೈಲ್ವೆ ಸ್ಟೇಷನ್, ಬಸ್ ಸ್ಟಾಪ್ ಅಲ್ಲಿ ಈಗಾಗಲೇ ಕಟ್ಟೆಚ್ಚರವನ್ನ ವಹಿಸಿರುವಂಥದ್ದು. ಇನ್ನೇನು ಉದ್ಘಾಟನೆಗೆ ಕ್ಷಣಗಣನೆ ಕೂಡ ಶುರುವಾಗುತ್ತೆ. ಇನ್ನು ಬೆಳಿಗ್ಗೆ 10:10ರಿಂದ 10:40 ಶುಭ ನಗ್ನದಲ್ಲಿ ಪುಷ್ಪಾರ್ಚನೆಯನ್ನ ಮಾಡ್ತಾರೆ. ಇನ್ನು ಒಂದ್ ಕಡೆ ತಾಯಿ ನೀಲಿ ಸೀರೆ ಉಡಿಸಿ ಚಾಮುಂಡಿ ತಾಯಿಗೆ ಅಲಂಕಾರವನ್ನ ಮಾಡಲಾಗಿದೆ. ಇನ್ನು ನಾಡದೇವಿ ದರ್ಶನಕ್ಕೆ ಸಾಕಷ್ಟು ಜನರು ಕೂಡ ಹರಿದು ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಮೈಸೂರು ನಗರದಾದ್ಯಂತ ಇಡೀ ಬಂದೋಬಸ್ತನ್ನ ಕೂಡ ಮಾಡಲಾಗಿದೆ. ಈಗಾಗಲೇ ಇನ್ನು ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಚಾಲನೆ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಎಲ್ಲ ರೀತಿಯಾಗಿ ಸಿದ್ಧತಾ ಕಾರ್ಯಾಚರಣೆಯನ್ನ ಮಾಡಿಕೊಂಡಿದ್ದಾರೆ. ಎಸ್, ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆಯವರು ಮೈಸೂರಿನಲ್ಲಿರುವ ಸೆಕ್ಯೂರಿಟಿ ಯಾವ ರೀತಿ ಆಗಿದೆ ಅನ್ನೋದರ ಬಗ್ಗೆ ವಾಕ್ಥ್ರೂನ್ನ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ. ಮಾಡ್ಕೊಂಡಿರುವಂತದ್ದು ಇಂದಿನಿಂದ 11 ದಿನಗಳ ಕಾಲ ನಡೆಯುವಂತಹ ದಸರಾ ಹಬ್ಬಕ್ಕೆ ಮೈಸೂರು ಸಂಪೂರ್ಣ ಹೈ ಅಲರ್ಟ್ ಆಗಿದೆ. ಎಸ್, ಇದೀಗ ನಾನು ಮೈಸೂರಲ್ಲಿದ್ದೀನಿ. ಈಗ ಇರುವಂತಹದ್ದು ರೇಸ್ ಕೋರ್ಸ್ ರಸ್ತೆಯಲ್ಲಿ ತಾವು ಗಮನಿಸ್ತಾ ಹೋಗಬಹುದು ಯಾವ ರೀತಿಯಾಗಿ ಹೈ ಅಲರ್ಟ್ ಅಲ್ಲಿ ಇವತ್ತು ಹಬ್ಬದ ಉದ್ಘಾಟನೆಗೆ ಏನು ಚಾಮುಂಡಿ ದೇವಸ್ಥಾನದಲ್ಲಿ ಇವತ್ತು ಉದ್ಘಾಟನೆ ಆಗುವಂತದ್ದು. ಬಾನು ಮುಸ್ತಾಕ್ ಅವರ ಉದ್ಘಾಟನೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಈಗ ವಿವಾದದ ಮಧ್ಯದಲ್ಲೂ ಸಹ ಉದ್ಘಾಟನೆಗೆ ಈಗ ಮೈಸೂರು ಸಜ್ಜಾಗಿ ನಿಂತಿರುವಂತಹದ್ದು. ಸಂಪೂರ್ಣವಾಗಿ ಮೈಸೂರಿನ ಪ್ರತಿ ಗಲ್ಲಿಯಲ್ಲೂ ಸಹ ಬಿಗಿ ಭದ್ರತೆಯನ್ನ ನೀಡಿರುವಂತದ್ದು, ಪೊಲೀಸರ ನಿಯೋಜನೆಯನ್ನ ಮಾಡಿರುವಂತದ್ದು ಒಂದು ಕಡೆಗೆ ಆಗಿದ್ರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಮಾರ್ಗವಾಗಿ ಬಾನು ಮುಸ್ತಾಕ್ ಅವರು ರಾಡಿಸನ್ ಬ್ಲೂ ಪ್ಲಾಜಾ ಇಂದ ದೇವಸ್ಥಾನಕ್ಕೆ ಹೊರಡುವಂತದ್ದು, ಚಾಮುಂಡಿ ಬೆಟ್ಟಕ್ಕೆ ಹೊರಡುವಂತದ್ದು. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಿರಲಿ ಅಂತ ಹೇಳಿ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಒಂದು ಕಡೆಗೆ ಸ್ವಚ್ಛತೆ ಕಾರ್ಯ ಸಹ ನಡೀತಾ ಇರುವಂತದ್ದು. ಎಸ್, ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ನಗರದ ಹಾಗೂ ಗಲ್ಲಿಯಲ್ಲೂ ಸಹ ಪೊಲೀಸರನ್ನ ಬಿಗಿ ಭದ್ರತೆಯನ್ನ ಮಾಡಿರುವಂತದ್ದು. ವಿವಾದದ ಮಧ್ಯದಲ್ಲಿ ಇರೋದ್ರ ಹಿನ್ನೆಲೆಯಲ್ಲಿ ಒಂದಷ್ಟು ಹಿಂದೂಪರ ಸಂಘಟನೆಗಳು ಕಪ್ಪು ಬಾವುಟವನ್ನ ತೋರಿಸುವಂತ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದ್ರಿಂದಾಗಿ ಹೆಚ್ಚಿನ ಅಲರ್ಟ್ ಅನ್ನ ಆಗಿರುವಂತದ್ದು. ಜೊತೆಗೆ ನಗರದ ಸಾಕಷ್ಟು ಹೋಟೆಲ್ಗಳನ್ನ ಇವತ್ತು ಬಂದ್ ಮಾಡಿಸಿರುವಂತದ್ದು. ಜೊತೆಗೆ ಜನರ ಓಡಾಟಕ್ಕೆ ನಂತರ ಯಾವಾಗ ಉದ್ಘಾಟನೆಗೆ ಇನ್ನೇನು ಕೆಲವೇ ಕ್ಷಣ ಇದೆ ಆ ಸಂದರ್ಭದಲ್ಲಿ ಒಂದಷ್ಟು ಹೋಟೆಲ್ಗಳನ್ನ ಸಹ ಬಂದ್ ಮಾಡೋಕೆ ಈಗಾಗಲೇ ನೋಟಿಸ್ ಅನ್ನ ಸಹ ಹೊರಡಿಸುವಂತದ್ದು. ಯಾವ ಜನರು ಅಂದ್ರೆ ಸ್ಥಳೀಯರು ಸಹ ದೇವಸ್ಥಾನಕ್ಕೆ ಇವತ್ತು ಅವರಿಗೆ ಅಲವ್ ಇರೋದಿಲ್ಲ. ಎಲ್ಲರೂ ಸಹ ಮನೆಯಿಂದಲೇ ಟಿವಿ ಮಾಧ್ಯಮದ ಮುಖಾಂತರವಾಗಿ ಅವರು ದೇವಸ್ಥಾನದಲ್ಲಿ ಆಗುವಂತ ಉದ್ಘಾಟನೆಯನ್ನ ನೋಡ್ಬೇಕು ಅಂತ ಹೇಳಿ ಈಗಾಗಲೇ ಜನರಿಗೆ ಮಾಹಿತಿಯನ್ನ ತಿಳಿಸಿರುವಂತದ್ದು. ಎಸ್, ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ಇಂತಹ ಒಂದು ಘಟನೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ, ಅಂದ್ರೆ ವಾದ ವಿವಾದದ ಮಧ್ಯದಲ್ಲಿ ನಡೀತಾ ಇರೋದ್ರಿಂದಾಗಿ ಏನಾದ್ರೂ ಅಹಿತಕರ ಘಟನೆ ಆಗುವಂತ ಸಾಧ್ಯತೆ ಇರೋದ್ರಿಂದಾಗಿ ಈ ಎಲ್ಲಾ ಪ್ರಿಕಾಷನ್ಸ್, ಈ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿರುವಂತಹದ್ದು. ಕ್ಯಾಮರಾ ಪರ್ಸನ್ ಅಭಿಷೇಕ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವವೇಗ ನ್ಯೂಸ್, ಮೈಸೂರು. ಅರಮನೆಯಲ್ಲಿ ಖಾಸಗಿ ದರ್ಬಾರ್ಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಬೆಳಿಗ್ಗೆ 9:55ರಿಂದ 10:15 ಕಂಕಣಧಾರಣೆ ಖಾಸಗಿ ದರ್ಬಾರ್ ನಡೆಸಲಿರುವ ಯದುವೀರ್ ಭಟ್ಕರ್.
ಇನ್ನು ಸಿಂಹಾಸನವೇರಿ ಯದುವೀರ್ ಧಾರ್ಮಿಕ ವಿಧಿವಿಧಾನವನ್ನ ಕೈಗೊಳ್ತಾ ಇದ್ದಾರೆ. ಇನ್ನು ಕೋಡಿ ಸೋಮೇಶ್ವರ ದೇಗುಲಕ್ಕೆ ಆನೆ, ಕುದುರೆ ಹಾಗೆ ಹಸುಗಳ ಜೊತೆ ಕಳಸ ಹೊತ್ತು ಮಹಿಳೆಯರು ಆಗಮಿಸಲಿದ್ದಾರೆ. ಇನ್ನು ಮಂಗಳ ವಾದ್ಯದೊಂದಿಗೆ ಪೂಜೆಯ ಕೈಂಕರ್ಯವನ್ನ ಕೈಗೊಳ್ಳಲಿದ್ದಾರೆ. ಹಾಗೆ ರತ್ನಖಚಿತ ಸಿಂಹಾಸನವನ್ನ ಅಲಂಕರಿಸಿರುವ ಯದುವೀರ್ ಮಧ್ಯಾಹ್ನ 12:42ರಿಂದ 12:58ರವರೆಗೆ ಅಲಂಕಾರ ಇರುತ್ತೆ. ಇನ್ನು ಅರಮನೆಯಲ್ಲಿ ಖಾಸಗಿ ದರ್ಬಾರ್ಗೆ ಇನ್ನೇನು ಕ್ಷಣಗಣನೆ ಶುರುವಾಗಿರುವಂಥದ್ದು. ಬೆಳಗ್ಗೆ 9:55ರಿಂದ 10:15ರಲ್ಲಿ ಕಂಕಣ ಧಾರಣೆ ಕೈಗೊಳ್ಳಲಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಬೆಳಿಗ್ಗೆ 9:55ರಿಂದ 10:15ರಲ್ಲಿ ಕಂಕಣ ಧಾರಣೆ ಆಗುತ್ತೆ. ಹಾಗೆ ತದನಂತರ ಖಾಸಗಿ ದರ್ಬಾರನ್ನ ಯದುವೀರ್ ಅವರು ನಡೆಸಲಿದ್ದಾರೆ. ಇನ್ನು ಸಿಂಹಾಸನವೇರಿ ಯದುವೀರ್ ಧಾರ್ಮಿಕ ವಿಧಿವಿಧಾನವನ್ನ ಕೈಗೊಳ್ತಾರೆ.